ಶಿಳ್ಳೆ, ಚಪ್ಪಾಳೆ, ಹೂವಿನ ಅಭಿಷೇಕ, ಅಭಿಮಾನದ ಜಯಘೋಷ. ನಲ್ಲಿ ಮೂಳೆ ಗಿಲ್ಲಿ ಹವಾ ಶುರುವಾಗಿದೆ. ಗಲ್ಲಿ ಗಲ್ಲಿಯಲ್ಲೂ ಅಭಿಮಾನದ ಹೊಳೆ ಉಕ್ಕಿದೆ. ಮುಂದಿನ ಜನ್ಮ ಅಂತ ಒಂದಿದ್ರೆ ಅದು ಏನಾಯ್ತು ಏನೋ ಗೊತ್ತಿಲ್ಲ. ಈ ಜನ್ಮದಲ್ಲಿ ಇಷ್ಟು ಜನರು ಪ್ರೀತಿ ಸಂಪಾದನೆ ಮಾಡೋದು ಉಳಿಸ್ಕೋಬಿಟ್ರೆ ಸಾಕು. ಮಂಡ್ಯದ ಮಳವಳ್ಳಿ ತಾಲೂಕಿನ ಇದೇ ದಡಪುರ ಗ್ರಾಮದಿಂದ ಬನೀನು ಲುಂಗಿ ಹಿಡಿದು ಹೊರಟಿದ್ದ ತುಂಡು ಹೈದ ಗಿಲ್ಲಿ ಈಗ ಕರುನಾಡ ಮನೆ ಮಾತಾಗಿದ್ದಾರೆ. ಬಿಗ್ ಬಾಸ್ ಕಪ್ ಹಿಡಿದು ಅರ್ಧ ಕೋಟ್ಯಾಧೀಶನಾಗಿ ಮನೆಗೆ ಮರಳಿದ್ದಾರೆ. ಬಿಗ್ ಬಾಸ್ ಗೆದ್ದ ಬಳಿಕ ಮೊದಲ ಬಾರಿಗೆ ಹುಟ್ಟೂರಿಗೆ ಹೊರಟ ಗಿಲ್ಲಿಗೆ ರಸ್ತೆಯುದ್ದಕ್ಕೂ ಅಭಿಮಾನಿಗಳು ಅದ್ಧೂರಿ ಸ್ವಾಗತ ಕೋರಿದ್ದಾರೆ. ಮೂಲಕ ತಾಯ್ನೆಲಕ್ಕೆ ಮರಳಿದ ಗಿಲ್ಲಿ ಅಭಿಮಾನಿ ಸಾಗರ ಕಂಡು ಮೂಕ ವಿಸ್ಮಿತರಾಗಿದ್ರು. ಊರಿಗೆ ಹೆಮ್ಮೆ ತಂದ ಅಂತ ಕೊಂಡಾಡಿದ ಜನ ಬೃಹತ್ ಆರೆಂಜ್ ಹಾರ ಹಾಕಿ ಹೂವಿನ ಮಳೆ ಸುರಿಸಿ ಸ್ವಾಗತಿಸಿದ್ರು. ದಡಪುರದಲ್ಲಿ ಗಿಲ್ಲಿ ನಟನನ್ನ ಸ್ವಾಗತಿಸಲು ಸಂಬಂಧಿಕರು ಮನೆ ಮುಂದೆ ಸಗಣಿ ಸಾರಿಸಿ ರಂಗೋಲಿ ಹಾಕಿದ್ರು. ಗಿಲ್ಲಿ ಜೊತೆ ಫೋಟೋ ತೆಗೆಸಿಕೊಳ್ಳಲು ಫ್ಯಾನ್ಸ್ ಮುಗಿಬಿದ್ದಿದ್ರು. ಗಿಲ್ಲಿ ಅಭಿಮಾನಿಗಳನ್ನ ನಿಯಂತ್ರಿಸಲು ಪೊಲೀಸರು ಹರಸಾಹಸ ಪಡಬೇಕಾಯಿತು. ಇನ್ನು ಸ್ವಗ್ರಾಮದ ಮನೆ ಬಳಿ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಸೇರಿದ್ದ ಕಾರಣ ಗಿಲ್ಲಿ ನಟ ಮನೆಗೆ ಬಾರದೆ ಬೆಂಗಳೂರಿಗೆ ವಾಪಸ್ ತೆರಳಿದ್ರು. ಕಾವ್ಯ ಗಿಲ್ಲಿ ಕಟೌಟನ್ನೇ ಹಾಕಿ ಮದುವೆ ಮಾಡಿಸ್ಬಿಡ್ತೀವಿ ಅಂತ ಫ್ಯಾನ್ಸ್ ಹೇಳಿದ್ದಾರೆ. ಆದ್ರೆ ಕಾವ್ಯ ಬಗ್ಗೆ ಮಾತನಾಡಿದ ಗಿಲ್ಲಿ, ನಾವು ಒಳ್ಳೆಯ ಸ್ನೇಹಿತರು ಅಂದ್ರು. ಅವರು ಒಳ್ಳೆ ಸ್ನೇಹಿತರು. ಅದೇ ಆಟ ಅಂತ ಬಂದಾಗ ಡಿಫ್ರೆನ್ಸ್ ಅಂತ ಏನಿಲ್ಲ ಅಣ್ಣ. ಅವರು ಯಾವತ್ತು ಪಾಪ ನನ್ನ ಯಾವುದೇ ಒಂದು ವಿಷಯ ಬಂದಾಗಲೂ ನನ್ನನ್ನು ಬಿಟ್ಕೊಟ್ಟಿದ್ದಿಲ್ಲ, ನಾನು ಅವ್ರನ್ನ ಬಿಟ್ಕೊಟ್ಟಿದ್ದಿಲ್ಲ. ಆ ಥರ ಡಿಫ್ರೆನ್ಸ್ ಅಂತ ಏನೂ ಬಂದಿಲ್ಲ ಅಣ್ಣ. ಈಗಲೂ ಚೆನ್ನಾಗಿದ್ದೀವಿ. ಮಗ ಏನಾಗ್ತಾನೋ ಅನ್ನೋ ಚಿಂತೆಯಲ್ಲೇ ಇದ್ದೆ, ಆದ್ರೆ ಈಗ ಇಡೀ ಕರ್ನಾಟಕವೇ ಕೊಂಡಾಡ್ತಿದೆ ಅಂತ ಗಿಲ್ಲಿ ಪೋಷಕರು ಖುಷಿ ವ್ಯಕ್ತಪಡಿಸಿದ್ದಾರೆ. ಕನ್ನಡ ಜನತೆಗೆ ನಮ್ಮ ಯಾವಾಗಲೂ ನಮ್ಮ ಮಗನೇ ಆಗಲಿ ನಾಮೇ ಆಗಲಿ ಚಿರೋಣಿಯಾಗಿರ್ತೀವಿ. ಇದೇ ಥರ ಅವರು ಸಪೋರ್ಟ್ ಮಾಡಿ ಬಡವ್ರ ಮಕ್ಕಳು ಬೆಳೆಸ್ತಾವ್ರೆ, ಹಿಂಗೆ ಬೆಳೆಸಲಿ, ಬಾಕಿ ಬಡವ್ರ ಮಕ್ಕಳನ್ನೂ ಇದೇ ಥರ ಬೆಳೆಸಲಿ ಅಂತ ಕೇಳ್ಕೊತೀನಿ ನಾನು. ಯಾವ್ದಾರ ಡ್ಯೂಟಿ ಸೇರ್ಕೊಂಡು ಸುಖಕ್ಕೆ ಅನ್ನ ಉಣ್ಲ, ನಮ್ಮಗ ಜಮೀನು ಉಳ್ಬೇಡ, ಕುರಿ ಕಾಯ್ಬೇಡ ಅಂತ ಹೇಳಿದ್ವಿ. ಅದು ನನ್ನ ಇಷ್ಟ ಅಂತ ಅಂದಿದ್ದ, ಅದು ಅವನಿಷ್ಟನ ಹೋಗಿ ಈ ಥರ ಮಾಡೋಣ ಅಷ್ಟೇ. ಬಡವ ಅಂತ ಅನ್ಕೊಂಡು ಅವ್ನು ಏನು ಬೇರೆ ಕಂಟೆಸ್ಟೆಂಟ್ಸ್ನ ನೋಡ್ಕೊಂಡು ಬಂದಲ್ಲ ಆಟ ಆಡ್ತಿದ್ದ, ಬಡವ್ರ ಮಕ್ಳು ಗೆಲ್ಲಬೇಕು ಎಲ್ಲ ಹೇಳ್ತಾ ಇದ್ರಂತೆ. ಸೊ ಹೀಗಾಗಿ ಇಲ್ಲಿ ಬಡವ ಅಲ್ಲ. ಸೊ ಹಾಗಾಗಿ ಆ ರೀತಿ ಎಲ್ಲ ಭ್ರಮೇಲಿ ದಯವಿಟ್ಟು ಬದುಕಬೇಡಿ. ನಿಜವಾದ ಈಗ ಎಲ್ಲರೂ ಹೇಳ್ತಾರೆ ಬಡವ್ರ ಮಕ್ಳು ಗೆಲ್ಲಬೇಕು, ಇದೇನೋ ಬೇರೆ ಏನೇನೋ ಆಗಿದೆ ಹೊರಗಡೆ. ಬಟ್ ನಾವು ಪ್ರಶ್ನೆ ಮಾಡ್ಕೋಬೇಕಲ್ವಾ, ಇದು ನಿಜಾನಾ? ಇದು ವ್ಯಕ್ತಿತ್ವಗಳ ಆಟ ಅಂತ ಆದಾಗ ಹಾಗಾದರೆ ನೀವು ಬಡವ್ರ ಮಕ್ಕಳು ಅಂತ ಹೇಳಿ ನೀವು ಅದು ಟ್ಯಾಗ್ಲೈನ್ ಕೊಡುವಾಗ ನಿಜವಾಗ್ಲೂ ಬಡವ್ರ ಮಕ್ಕಳಿಗೆ ನೀವು ಆ ಕಪ್ಪನ್ನು ಕೊಟ್ಟಿದ್ದೀರಾ? ಆ ಸಾರ್ಥಕತೆ ಇದು ನಿಮ್ಮಲ್ಲಿ ಇದೆಯಾ? ಹಾಗಾದರೆ ಬಡವ್ರ ಮಕ್ಕಳು ಅನ್ನೋದು ಬೇರೆ, ಬಡವ್ರ ಮಕ್ಕಳು ಅನ್ನೋ ಹಾಗೆ ನಟನೆ ಮಾಡಿಕೊಂಡು ಜೀವಿಸೋದು ಬೇರೆ. ಇದಕ್ಕೆ ತುಂಬಾ ವ್ಯತ್ಯಾಸ ಇದೆ. ಅಶ್ವಿನಿ ಗೌಡ ಹೇಳಿಕೆಗೆ ತಿರುಗೇಟು ನೀಡಿದ ಗಿಲ್ಲಿ ನಟ, ನಾನು ಬಡವ ಅಂತ ಎಲ್ಲೂ ಹೇಳೋದಕ್ಕೆ ಹೋಗಿಲ್ಲ, ಇಷ್ಟು ಜನ ಅಭಿಮಾನಿಗಳನ್ನ ಪಡೆದ ನಾನು ನಿಜವಾಗ್ಲೂ ಶ್ರೀಮಂತನೇ ಎಂದಿದ್ದಾನೆ. ನಾನು ಯಾವತ್ತೂ ನಾನು ಬಡವ ಅಂತ ಹೇಳ್ಕನಿಲ್ಲ ಮೇಡಮ್, ಹೇಳ್ಕನಿಲ್ಲ ಅಣ್ಣ. ಆಮೇಲೆ ಇನ್ನೊಂದು, ನಾನು ಬನೀನ್ ಹಾಕಂದ್ರಿಂದನೋ ಇದ್ರೆ ಅದು ನೋಡ್ಬಿಟ್ಟು ಬಡವ ಅಂತ ಹೇಳೋಕ್ಕಾಗಲ್ಲ. ಯಾಕೆ ಶ್ರೀಮಂತರು ಬನೀನ್ ಹಾಕೋದ್ವಾ, ಶ್ರೀಮಂತರು ನೈಟ್ ಪ್ಯಾಂಟ್ ಹಾಕಲ್ವಾ, ಚಡ್ಡಿ ಹಾಕಲ್ವಾ? ಅಣ್ಣ ನಿಜವಾಗ್ಲೂ ನಾನು ಶ್ರೀಮಂತ ಅಣ್ಣ. ಇಷ್ಟೊಂದು ಜನರು ಪ್ರೀತಿ ಸಂಪಾದನೆ ಮಾಡಿದ್ದೀನಿ ಅಣ್ಣ, ನಿಜವಾಗ್ಲೂ ನಾನು ಶ್ರೀಮಂತನೇ ಅಣ್ಣ, ಸತ್ಯವಾಗ್ಲೂ ಶ್ರೀಮಂತ. ಅದೊಂದು ಮಾತ್ರ ಹೇಳ್ಬಲ್ಲೆ. ವೈರಲ್ ಆಡಿಯೋದಲ್ಲಿ ಕೆ ರಾಮಚಂದ್ರ ರಾವ್ ಮಹಿಳೆ ಜೊತೆ ರೊಮ್ಯಾಂಟಿಕ್ ಆಗಿ ಮಾತನಾಡಿದ್ದಾರೆ. ನಿಮ್ಮ ನಗು ಸ್ವೀಟ್ ತಿಂದಂತೆ ಆಗುತ್ತೆ, ಲವ್ ಯು ಬಂಗಾರಿ ಎಂದಿದ್ದಾರೆ. ತುಂಬಾನೇ ಮಿಸ್ ಮಾಡ್ಕೋತಾ ಇದ್ದೀನಿ. ಮನ್ಸ್ ಕದ್ಬಿಟ್ಟಿದೀರ ನೀವು ನಂದ. ಇಷ್ಟು ವರ್ಷ ಮನಸ್ಸು ಕರೆ ಆಗಿದೆ ಮೇಡಮ್. ಎಷ್ಟು ವರ್ಷದಿಂದ ಕೇಳ್ತಾ ಇದ್ರು, ಕೇಳಿ ಏನು ಎಮ್ಮದಿ ಅದು ಆ ಫೀಲಿಂಗ್ಸ್ ಎಲ್ಲ ಕಾಣ್ತಾ ಅನ್ಕೊಂಡಿದ್ದೆ ನಾವು. ರಾತ್ರಿ ಎಲ್ಲ ನಿಮ್ದೇ ಯೋಚನೆ. ಹೌದಾ? ಹಂಗೆಲ್ಲ ಹೇಳ್ಬೇಡ, ಈಗಲೇ ಬರ್ಬೇಕು ಅನ್ಸುತ್ತೆ. ಈಗಲೇ ಬಂದ್ಬಿಟ್ಟು ಮುದ್ದು ಮಾಡಿ ನೋಡ್ಬೇಕನ್ಸ್ತಾ ಇದೆ. ಬಾಳ ಇಷ್ಟ ನಿಮ್ಗೆ. ನೀವು ನನ್ ಮುದ್ದು ಬಂಗಾರ ಗೊತ್ತಾ? ಈಗ ರಾಮ 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 ಅಂತ ಜಪ ಮಾಡಿ. ನಾವು ಅದ್ರ ಬಗ್ಗೆ ವಿಚಾರಣೆ ಮಾಡಿಸ್ತೀವಿ. ನನಗೆ ಬೆಳಿಗ್ಗೆ ಗೊತ್ತಾಯ್ತು, ಆಮೇಲೆ ಅವ್ರ ಮೇಲೆ ಶಿಸ್ತಿನ ಕ್ರಮ ತಗೋತೀವಿ, ಶಿಸ್ತು ಕ್ರಮ ಜರುಗಿಸ್ತೀವಿ. ಎಷ್ಟೇ ಎತ್ತರದ ಅಧಿಕಾರಿ ಆದರೂ ಕೂಡ ಕಾನೂನಿಗಿಂತ ಯಾರೂ ದೊಡ್ಡವರಲ್ಲ. ಅವ್ರ ಮೇಲೆ ಶಿಸ್ತಿನ ಕ್ರಮ ತಗೊಳ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ. ಅದನ್ನು ವಿಚಾರಣೆ ಮಾಡಿ
ಆಮೇಲೆ ಕ್ರಮ ತಗೋಬೇಕು. ಗದಗದ ಲಕ್ಕುಂಡಿಯಲ್ಲಿ 4ನೇ ದಿನದ ಉತ್ಖನನ ವೇಳೆ ಕೊಡಲಿ ಆಕಾರದ ಪ್ರಾಚ್ಯ ವಸ್ತು ಪತ್ತೆಯಾಗಿದೆ. ಜೊತೆಗೆ ಐತಿಹಾಸಿಕ ದೇವಸ್ಥಾನದ ಸ್ತಂಭದ ಮತ್ತು ವಿತಾನದ ಮಧ್ಯಭಾಗದಲ್ಲಿರುವ ಬೋದಿಗೆ ಭಾಗದ ಅವಶೇಷ ಪತ್ತೆಯಾಗಿದೆ. ಉತ್ಖನನದ 2ನೇ ದಿನ ಶಿವಲಿಂಗದ ಪೀಠ ಸಿಕ್ಕಿದ್ರೆ 3ನೇ ದಿನ ಕೋಟೆಯ ಗೋಡೆಯಲ್ಲಿ ಶಿವಲಿಂಗ ಮತ್ತು ಹಿತ್ತಾಳೆ ಘಂಟೆ ಪತ್ತೆಯಾಗಿತ್ತು. 4ನೇ ದಿನ ಕೊಡಲಿ ಆಕಾರದ ಪ್ರಾಚ್ಯ ವಸ್ತು ಪತ್ತೆಯಾಗಿದೆ. ಇನ್ನು ಉತ್ಖನನದ ವೇಳೆ ರಾಶಿ ರಾಶಿ ಶಿಲೆಗಳು ಪತ್ತೆಯಾಗಿವೆ. ಕೋಟೆ ಗೋಡೆಯಲ್ಲಿ ಹುದುಗಿರುವ ಅಮೂಲ್ಯ ಶಿಲೆಗಳು TV9 ಕ್ಯಾಮೆರಾದಲ್ಲಿ ಸೆರೆಯಾಗಿವೆ. ಇದು ಪ್ರಾಚ್ಯಾವಶೇಷ ವಸ್ತು ಈಗ ಕೋಟೆ ಗೋಡೆಯಲ್ಲಿ ಮುಚ್ಚಿ ಹೋಗಿದೆ. ಇದು ನೋಡ್ಬೋದು ಎಷ್ಟು ಒಂದು ಶಿಲೆಯಲ್ಲಿ ಎಷ್ಟೊಂದು ಕಲಾಕೃತಿ ಇದೆ, ಡಿಸೈನ್ ಇದೆ, ಕಲೆ ಇದೆ. ಇದು ಮೋಸ್ಟ್ಲಿ ದೇವಾಲಯಗಳ ಮೇಲ್ಛಾವಣಿ ಅಥವಾ ಕಂಬ ಇರ್ಬೋದು ಅಂತೇಳಿ ಅನಿಸುತ್ತೆ. ಒಂದು ಮೇಲ್ಛಾವಣಿಯ ಡಿಸೈನ್ ಅಂತ ಇರ್ಬೋದು. ಎಲ್ಲ ನೋಡಿ ಈ ಥರ ಇಲ್ಲಿ ಡಿಸೈನ್ಗಳಿದ್ದಾವೆ. ಹೀಗಾಗಿ ಇದು ಮೇಲೆ ಹಾಸಿಗೆ ಇರ್ಬೋದು ದೊಡ್ಡ ಪ್ರಮಾಣದ. ಇನ್ನೂ ಈ ಭಾಗದಲ್ಲಿ ಸುಮಾರು 100 ಪ್ರಾಚ್ಯಾವಶೇಷ ವಸ್ತುಗಳು ನಮ್ಮ ಕಣ್ಣಿಗೆ ರಾಸ್ತಾ ಇದ್ದಾವೆ. ಲಕ್ಕುಂಡಿಯಲ್ಲಿ ಉತ್ಖನನ ವೇಳೆ ಸ್ವಯಂ ಘೋಷಿತ ಸ್ವಾಮೀಜಿಯೊಬ್ಬರು ಹೈಡ್ರಾಮಾ ಮಾಡಿದ್ದಾರೆ. ಜೋಳಿಗೆ ಹಾಕೊಂಡು ಉತ್ಖನನ ಜಾಗಕ್ಕೆ ಬಂದ ಹಿರಮಠ ಅನ್ನುವಂತ ಸ್ವಾಮೀಜಿ ಕೈಯಲ್ಲಿ ಗಜನಿಂಬೆ ಹಿಡಿದು ಓಡಾಡಿದ್ದಾರೆ. ನಾನು ನಿಂತ ಜಾಗದಲ್ಲಿ 1000 ಕೆಜಿಯ ಬಂಗಾರ ವಜ್ರ ಖಚಿತ ಚಾಮುಂಡಿಯ ಮೂರ್ತಿ ಇದೆ. ಇಲ್ಲಿ 10 ಅಡಿ ಆಳ ತೋಡಿದ್ರೆ ಮೂರ್ತಿ ಸಿಗುತ್ತೆ ಎಂದಿದ್ದಾರೆ. 1000 ಕೆಜಿ ಒಂದು ಬಂಗಾರದ ಮೂರ್ತಿ ಐತಿ ಇಲ್ಲಿ ಇದ ಜಾಗದಾಗ. ಒಂದು 100 ಕೆಜಿ ಬಂಗಾರದ ಮೂರ್ತಿ ಐತಿ ಇಲ್ಲಿ. ಅದು ಯಾರಿಗೆ ಐತಲ್ಲ ದಕ್ಕುದಿಲ್ಲ. ಆದ್ರೆ ಕಣ್ಣಿಗೆ ಕಂಡ್ರು ಐತಲ್ಲ ಅದು ಮುಟ್ಟಿದ್ರೆ ಐತಲ್ಲ ಇಡೀ ಜಗತ್ತಿಗೆ ಐತಲ್ಲ 25 ವರ್ಷ ಮಳೆ ಹಾಕಂಗಿಲ್ಲ ತಲೆಗಿಟ್ಬೋದು. ಅದಕ್ಕೆ ನಾನು ಇಲ್ಲಿ ಇದ್ದ ಬಂದಿದ್ದೆ. ನಾ ಯಾರ ಮಗ? ಕಿತ್ತೂರು ರಾಣಿ ಚೆನ್ನಮ್ಮನ ಮಗ. ಕಿತ್ತೂರು ರಾಣಿ ಚೆನ್ನಮ್ಮನ ಮಗ ಅಂತ ಹೇಳ್ಕೊಂಡು ಹೈಡ್ರಾಮಾ ಮಾಡಿದ ಹಿರೇಮಠನನ್ನ ಲಕ್ಕುಂಡಿ ಜನ ತರಾಟೆಗೆ ತೆಗೆದುಕೊಂಡ್ರು. ಲಕ್ಕುಂಡಿ ಹಾಗೆ ಚಾಮುಂಡಿ ಇತಿಹಾಸಕ್ಕೂ ಸಂಬಂಧ ಇಲ್ಲ, ನಮ್ಮೂರಿಗೆ ಬಂದು ಸುಳ್ಳು ಹೇಳ್ತೀಯಾ ಅಂತ ಆಕ್ರೋಶ ಹೊರಹಾಕಿದ್ದಾರೆ. ಇದರಿಂದ ಹಿರೇಮಠ ಹಿಂದಿಂದಕ್ಕೆ ಓಡಿದ್ದಾರೆ. ಲಕ್ಕುಂಡಿಯಲ್ಲಿ 4ನೇ ದಿನದ ಉತ್ಖನನಕ್ಕೆ ಆರಂಭದಲ್ಲೇ ವಿಘ್ನ ಎದುರಾಗಿತ್ತು. ಕೂಲಿ ಕಾರ್ಮಿಕರು ಕೂಲಿ ವಿಚಾರವಾಗಿ ಉತ್ಖನನ ಕೆಲಸ ಶುರು ಮಾಡದೆ ಸ್ಟ್ರೈಕ್ ನಡೆಸಿದ್ರು. ಉದ್ಯೋಗ ಖಾತ್ರಿ ಯೋಜನೆ ಕೆಲಸಕ್ಕೆ ಹೋದ್ರೆ 2 ಗಂಟೆಗೆ 374 ರೂಪಾಯಿ ಕೊಡ್ತಾರೆ. ಇಲ್ಲಿ ಉರಿ ಬಿಸಿಲಲ್ಲಿ 10 ಗಂಟೆ ದುಡಿದ್ರು ಅಷ್ಟೇ ಹಣ ಕೊಡ್ತಾರೆ ಅಂತ ಕಾರ್ಮಿಕರು ಕಿಡಿಕಾರಿದ್ರು. 600 ರೂಪಾಯಿ ಕೂಲಿ ಕೊಡಬೇಕು ಅಂತ ಆಗ್ರಹಿಸಿದ್ರು. ಮೇಲಾಧಿಕಾರಿಗಳು ಬಂದು ಮಾತನಾಡುವುದಾಗಿ ಹೇಳಿದ ಬಳಿಕ ಕೂಲಿ ಕಾರ್ಮಿಕರು ಉತ್ಖನನ ಕಾರ್ಯ ಆರಂಭಿಸಿದ್ರು. ಇಲ್ಲಿ ಮತ್ತೆ ಪಗಾರನೇ ಇಲ್ರಿ ಸರ್. ಇಲ್ಲಿ 374 ಕೊಡ್ತಾರೆ ಸರ್. ಉದಯ ಕೊಳತ್ರಿ ಒಳಗೆ 350 60 ಬೀಳ್ತೈತ್ರಿ ಸರ್ ಅದು. ಇಲ್ಲಿ ಭಾಳ ಕಡಿಮೆ ಆಕೈತಿ ಸರ್. ನಮಗೆ 600 ರೂಪಾಯಿ ಮಾಡಿದ್ರೆ ಚಲೋ ಆಕೈತ್ರಿ ಸರ್. ಶಿವಮೊಗ್ಗದಲ್ಲಿ ಭದ್ರಾ ಎಡನಾಲಿಗೆ ಬಿದ್ದು ಜಲ ಸಮಾಧಿಯಾಗಿದ್ದ 4ರಲ್ಲಿ ಒಬ್ಬನ ಮೃತದೇಹ ಪತ್ತೆಯಾಗಿದೆ. ಮುಳುಗುತಜ್ಞ ಈಶ್ವರಪ್ಪ ಮಲ್ಪೆ ನಾಲೆಯಲ್ಲಿ ರವಿ ಮೃತದೇಹ ಪತ್ತೆ ಹಚ್ಚಿದ್ದಾರೆ. ಉಳಿದ ಮೃತದೇಹಗಳಿಗಾಗಿ ಶೋಧ ಕಾರ್ಯ ಮುಂದುವರೆದಿದೆ. ಆ ಬಲಭಾಗಕ್ಕೆ ನಾವು ಹೋಗ್ತಾ ಇದ್ದೀವಿ. ನೀರಿನ ಪ್ರೆಷರ್ ಮಾತ್ರ ತುಂಬಾ ಉಂಟು, ಕಷ್ಟ ಉಂಟು. ಅದರಿಂದ ನಮ್ಗೆ ಹುಡುಕಾಡ್ಲಿಕ್ಕೆ ತಡೆ ಆಗ್ತಾ ಉಂಟು. ನೀರಿನ ಪ್ರೆಷರ್ ಸ್ವಲ್ಪ ಕಮ್ಮಿ ಇದ್ರೆ ಈ ದೇಹಗಳು ತೆಗೆದು ನಮಗೆ ಅಷ್ಟೇನಿಲ್ಲ. ಈ ಗ್ರಾಮದೇವರ ಒಂದು ಆಶೀರ್ವಾದದಿಂದ. ಭದ್ರಾವತಿಯ ಅರಬಿಳಚಿ ಕ್ಯಾಂಪ್ನ ನೀಲಾಬಾಯಿ ಭಾನುವಾರ ತಮ್ಮ ಅಳಿಯ, ಮಗಳು ಮತ್ತು ಮಗನ ಜೊತೆ ಬಟ್ಟೆ ಒಗೆಯೋದಕ್ಕೆ ಭದ್ರಾ ಎಡನಾಲೆಗೆ ಹೋಗಿದ್ರು. ಈ ವೇಳೆ ಒಬ್ಬರು ನೀರಿಗೆ ಬಿದ್ದಿದ್ದಾರೆ. ಉಳಿದ 3 ಅವರ ರಕ್ಷಣೆಗೆ ಹೋಗಿದ್ದಾರೆ. ಈ ವೇಳೆ 4 ಜನ ಕೊಚ್ಕೊಂಡು ಹೋಗಿದ್ದಾರೆ. ಮಾರಿ ಹಬ್ಬಕ್ಕೆ ಅಂತ ಅತ್ತೆ ಮನೆಗೆ ಬಂದಿದ್ದ ಪರಶುರಾಮ್ ಪತ್ನಿ ಸಮೇತ ಜಲ ಸಮಾಧಿಯಾಗಿದ್ದಾರೆ. ಅವನು ಯಾವತ್ತೂ ಇಷ್ಟು ದಿವಸ ಉಳಿಯನಲ್ಲ. ಅವ್ನ ಗ್ರಾಚಾರಕ್ಕೇನೋ ಇಷ್ಟು ದಿವಸ ಉಳಿದಿದ್ದಾನೆ. ಮಗನ್ ಇದು ತಗೊಂಡು ಹೋಗೋದು ಬಂದ್ಬಿಡ್ತು ನಮಗೆ. ಒಬ್ಬನೇ ಮಗ ರೀ, ಇಬ್ಬಳರ್ ತಂಗಿದಿರದಾರ, ಅಪ್ಪ ಇಲ್ಲ ಅವ್ವ ಇಲ್ಲ. ಈ ಸಣ್ಣ 2 ಮಕ್ಕಳು. ಚಿಕ್ಕಬಳ್ಳಾಪುರದ ಕೊತ್ತೂರಿನಲ್ಲಿ ಗ್ರಾಮ ದೇವತೆ ಮಾರಮ್ಮ ಮೆರವಣಿಗೆ ವೇಳೆ ದಲಿತ ಯುವಕರು ಉತ್ಸವ ಮೂರ್ತಿ ಮುಟ್ಟದಂತೆ ತಡೆಯಲಾಗಿದೆ ಎನ್ನಲಾಗಿದೆ. ದೇವರ ಮೂರ್ತಿ ಮುಟ್ಟಬೇಡಿ ಎಂದಿದ್ದಾರೆ ಅಂತ ಸವರ್ಣೀಯರ ವಿರುದ್ಧ ದಲಿತ ಯುವಕರು ಪ್ರತಿಭಟಿಸಿದ್ರು. ಪರಿಸ್ಥಿತಿ ಉದ್ವಿಗ್ನವಾಗ್ತಿದ್ದಂತೆ ಅಧಿಕಾರಿಗಳು ಗ್ರಾಮಕ್ಕೆ ಭೇಟಿ ನೀಡಿ ಸವರ್ಣೀಯರು ದಲಿತರ ಶಾಂತಿ ಸಭೆ ನಡೆಸಿದ್ದಾರೆ. ಯುನೈಟೆಡ್ ಅರಬ್ ಎಮಿರೇಟ್ಸ್ ಅಧ್ಯಕ್ಷ ಶೇಖ್ ಮೊಹಮ್ಮದ್ ಬಿನ್ ಜಯದ್ ಭಾರತಕ್ಕೆ ಭೇಟಿ ನೀಡಿದ್ದಾರೆ. ಯುಎಇ ಸ್ವಾಗತಕ್ಕೆ ಏರ್ಪೋರ್ಟ್ಗೆ ತೆರಳಿದ ಪ್ರಧಾನಿ ಮೋದಿ ಸಿಹಿ ಅಪ್ಪುಗೆ ನೀಡಿ ಬರಮಾಡಿಕೊಂಡ್ರು. ಭಾರತ ಯುಎಇ ಬಾಂಧವ್ಯ, ವ್ಯಾಪಾರ ಅಭಿವೃದ್ಧಿ ಕುರಿತು ಉಭಯ ನಾಯಕರು ಚರ್ಚಿಸಲಿದ್ದಾರೆ. ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷರಾಗಿ ನಿತಿನ್ ನಬೀನ್ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಮಂಗಳವಾರ ಬೆಳಗ್ಗೆ 11:30ಕ್ಕೆ ದೆಹಲಿ ಬಿಜೆಪಿ ಕಚೇರಿಯಲ್ಲಿ ನಿತಿನ್ ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ. ಆರ್ಎಸ್ಎಸ್ ಹಿನ್ನೆಲೆ ಇರೋ ಬಿಹಾರ ಬಿಜೆಪಿ ನಾಯಕ ನಿತಿನ್ ನಬೀನ್ ಬಿಜೆಪಿಯ ಹಿರಿಯ ನಾಯಕ ನಬೀನ್ ಕಿಶೋರ್ ಸಿನ್ಹಾ ಅವರ ಪುತ್ರರಾಗಿದ್ದಾರೆ. ಶಾಸಕ, ಸಚಿವರಾಗಿ ಸೇವೆ ಸಲ್ಲಿಸಿದ್ದಾರೆ.
ಮೈಸೂರಿನ ಹುಲಿಯೂರು ದುರ್ಗದಲ್ಲಿರುವ ಓಡೆ ಭೈರವೇಶ್ವರ ದೇವಸ್ಥಾನದಲ್ಲಿ ಭಕ್ತರು ದೇವರಿಗೆ ಮದ್ಯದ ನೈವೇದ್ಯ ನೀಡಿದ್ದಾರೆ. ಬಳಿಕ ಈ ಮದ್ಯತೀರ್ಥ ಸೇವಿಸಿ ಮತ್ತೇರಿಸಿಕೊಂಡಿದ್ದಾರೆ. ಪ್ರತಿ ವರ್ಷ ಭಕ್ತರು ತರುವ ಮದ್ಯದ ನೈವೇದ್ಯವನ್ನ ಡ್ರಮ್ನಲ್ಲಿ ಸಂಗ್ರಹಿಸಿ ದೇವರ ತೀರ್ಥದ ರೂಪದಲ್ಲಿ ಹಂಚಲಾಗುತ್ತೆ. ಈ ತೀರ್ಥ ಕುಡಿದು ಪುರುಷರು ಮಹಿಳಾ ಭಕ್ತರು ಮತ್ತೇರಿಸಿಕೊಂಡಿದ್ದಾರೆ. ಟೀಂ ಇಂಡಿಯಾ ಕ್ರಿಕೆಟ್ ತಂಡದ ಆಲ್ರೌಂಡರ್ ನಿತೀಶ್ ಕುಮಾರ್ ರೆಡ್ಡಿ ಮಹಾಕಾಳೇಶ್ವರನ ಮೊರೆ ಹೋಗಿದ್ದಾರೆ. ಮಧ್ಯಪ್ರದೇಶದ ಉಜ್ಜೈನ್ನಲ್ಲಿರುವ ಮಹಾಕಾಳೇಶ್ವರ ದೇವಸ್ಥಾನಕ್ಕೆ ಬಂದ ನಿತೀಶ್ ಭಸ್ಮಾರತಿ ಮತ್ತು ವಿಶೇಷ ಪೂಜೆಯಲ್ಲಿ ಪಾಲ್ಗೊಂಡರು.